ಅವ್ರ ಸ್ವಲ್ಪ ಅವ್ರ ಶಿಷ್ಯ ಪರಂಪರೆ ಸ್ವಲ್ಪ ಪರಿಚಯ. ಹಾ, ಸಿದ್ಧಾರೂಢರ ಬಗ್ಗೆ. ಅದು ಈ ಶಕ್ತಿ 33 ದೇಶದ ರಾಜಮನೆತನಗಳು ಶಿಷ್ಯರಾಗಿದ್ರಂತ. ಹೌದು. ಅದಕ್ಕೆ ಮೇನ್ ಕಾರಣ ಏನ್ ಗೊತ್ತಾ, ಅಕ್ಕಲಕೋಟೆ ಶರಣರು ಅಂತ, ಅಕ್ಕಲಕೋಟೆ ರೇವಣಸಿದ್ಧ ಶಿವಶರಣರು ಮೂಲತಃ ಅವರು ವೀರಶೈವ ಧರ್ಮ ಪ್ರಚಾರಕರು. ಅವರು ಬಸವಣ್ಣ ಮೇಲೆ ದೊಡ್ಡ ಪ್ರೀತಿ ಅವ್ರಿಗೆ. ಬಸವಣ್ಣವರು ಇದ್ದ ಕಾಲಕ್ಕೆ ನಾ ಇದ್ದಿದ್ದೆ ಅಂದ್ರೆ ಬಸವಣ್ಣನ ಒಂದು ನಿಮಿಷ ಬಿಟ್ಟಿರ್ದಂಗೆ ಅವ್ರ ಪಾದ ಸೇವಾ ಮಾಡ್ತಿದ್ದೆ ಅಂತ ಅವರು ಒಮ್ಮೆ ಉದ್ಗಾರ ತೆಗೆದು ಹೇಳಿದಾಗ ಅವ್ರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರಿಗೆ ಹೇಳ್ತಾರೆ, ಅದೇ ಕಲ್ಯಾಣದ ಬಸವಣ್ಣನೇ ಈಗ ಸದ್ಯ ಪುನರವತಾರ ತಗೊಂಡು ಹುಬ್ಬಳ್ಳಿ ಒಳಗೆ ಬಂದಾರ, ಅವ್ರ ದರ್ಶನ ಮಾಡು. ಹಂಗಾದ್ರೆ ಅವರು ಎಷ್ಟು ವೇಳೆ ಲಿಂಗ ಪೂಜೆ ಮಾಡ್ಕೊಂತಾರೆ, ಅವ್ರದ್ದು ಹೆಂಗೆ ಪದ್ಧತಿ ಅಂದ್ರೆ ಬಸವಣ್ಣನಂಗ ಅದಾರ ಅಂತಂದು ಚೆಕ್ ಮಾಡಿದಾಗ ಅವ್ರ ಕೊಳ್ಳಾಗ ಲಿಂಗ ಇಲ್ಲ ಅನ್ನೋ ಸತ್ಯ ಗೊತ್ತಾಗ್ತದೆ ಅಲ್ರಿ. ಮತ್ತ ಅವ್ರೆಂತ ಗುರುಗಳು, ಬಸವಣ್ಣ ಅಂದ್ರ ಅಂಗದ ಮೇಲೆ ಲಿಂಗ ಇದ್ರೆ ಸಾಕ್ಷಾತ್ ಸಂಗಮನಾಥ, ಯಾರ ಅಂಗದ ಮೇಲೆ ಲಿಂಗ ಇಲ್ಲ ಅವನು ಭವಿ ಅಂತ ಹೇಳಿದವ್ರು ಬಸವಣ್ಣ. ಮತ್ ನೀವು ನೋಡಿದ್ರೆ ಸಿದ್ಧಾರೂಢರು ಬಸವಣ್ಣನ ಅವತಾರ ಅಂತ ಕರಿತೀರಿ, ಮತ್ ಅವ್ರ ಕೊಳ್ಳಾಗ ಲಿಂಗ ಇಲ್ಲ ಅಂದ್ರ ನಾ ಹೋಗಿ ಅವ್ರಿಗೆ ಉಪದೇಶ ಮಾಡಿ ಅವ್ರಿಗೆ ಲಿಂಗ ಧಾರಣೆ ಮಾಡಿ ಬರ್ತೇನಂತ ಅಕ್ಕಲಕೋಟೆ ಶರಣರು ಚಾಲೆಂಜ್ ಮಾಡಿ ಬಂದ್ರು ಹುಬ್ಬಳ್ಳಿಗೆ. ಅವಾಗ ಒಂದು ದೊಡ್ಡ ಪವಾಡ ನಡೀತು. ಅಕ್ಕಲಕೋಟೆ ಶರಣರು ಮಳಿ ಚಲೋ ಆತಂತವ್ರು ಬರೋ ದಾರ್ಯಾಗ, ಮಳಿ ಸಲುವಾಗಿ ಹುಣಸಿ ಗಿಡದ ಬುಡಕ್ ನಿಂತಿದ್ರು. ಸಿದ್ಧಾರೂಢರು ಟಾಂಗಾ ಗಾಡಿ ಮೇಲೆ ಭಕ್ತರ ಮನೆಗೆ ಪಾದ ಪೂಜೆಗೆ ಹೊಂಟಿದ್ರಂತ. ಗಾಡಿ ತರಬಿಸಿದ್ರ ಅಪ್ಪವ್ರು, ಅಲ್ಲಿ ಹುಣಸೆ ಗಿಡದ ಕೆಳಗ ಅಕ್ಕಲಕೋಟೆ ಶರಣರು ನಿಂತಾರಪ್ಪ, ಕರ್ಕೊಂಬರಿ ಅಂತ ಸೇವಕರನ್ನ ಕಳಿಸಿದ್ರು. ಅವ್ರಿಗೆ ಆಶ್ಚರ್ಯ, ನನ್ನ ಹೆಸರು ಅವ್ರಿಗೆ ಹೆಂಗ್ ಗೊತ್ತಾತಂತ. ಅದೇ ಮೊದಲು ಭೇಟಿ. ಬಂದ್ರು. ಬಹುಶಃ ಇವ್ರು ಏನೋ ಸಿದ್ಧಿ ಮಾಡ್ಕೊಂಡಾರ, ಇರುವಲ್ದ ಇವ್ರಿಗೆ ಲಿಂಗ ಕಟ್ಟಬೇಕನ್ನೋದು ಅವ್ರ ತಲೆಯಾಗ. ಅವಾಗ ಅಕ್ಕಲಕೋಟೆ ಶರಣರಿಗೆ ಅಂದ್ರಂತ, ಬಹಳ ಸಂತೋಷ ಆತಪ್ಪ ಶರಣಪ್ಪ, ನೀವು ನಮ್ಮ ಕೂಡ ಪ್ರಸಾದಕ್ಕೆ ಬರ್ತೀರೇನೋ ಅಂತಂದು. ಇವ್ರಿಗೆ ಒಂದೇ ಸರಿಗೆ ಗಡಿಬಿಡಿ ಆಯ್ತು, ನನ್ನ ಹೆಸರು ಇವ್ರಿಗೆ ಹೆಂಗ್ ಗೊತ್ತಾಯ್ತು, ಇವ್ರು ಎಷ್ಟು ಪರಿಚಯದವ್ರಂಗ ಮಾತಾಡ್ತಾರಲ್ಲ ಅಂತ ಹಿಂಗ ಅವ್ರವ್ರ ಒಳಗ ಕಳವಳ ಆಗ್ತಿರುವಾಗ, ಇಲ್ಲ ನೀವೇನ್ ಕಳವಳ ಮಾಡ್ಕೋಬೇಡ್ರಿ, ನೀವು ಯಾಕೆ ಬಂದಿರಿ, ನಿಮ್ಮ ಉದ್ದೇಶ ಏನು ಎಲ್ಲ ನನಗೆ ಗೊತ್ತೈತಿ, ಲಿಂಗ ಕಟ್ಟಕ್ ಬಂದಿರಿ ಹೌದಲ್ಲ, ಆಯ್ತು ಭಾಳ ಸಂತೋಷ, ನನಗೆ ಲಿಂಗ ಕಟ್ಟವ್ ಇನ್ನೂ ಬಂದಿದ್ದಿಲ್ಲ, ಭಾಳ ಚಲೋ ಆತಪ್ಪ, ಕಟ್ಟೆ ಬಿಡಂದ್ರ ಅವ್ರ. ಕಟ್ಟೆ ಬಿಡಂದ ಕೂಡಲೇ ಇವ್ರಿಗೆ ಎಷ್ಟು ಸಂತೋಷ ಆಯ್ತು. ನಾ ಇಲ್ಲೋ ಅವ್ರನ್ನ ವಾದದೊಳಗೆ ಸೋಲಿಸಿ ಆಮೇಲೆ ಇವ್ರಿಗೆ ಲಿಂಗ ಒಂದೇ ಸರಿಗೆ ಬಗ್ಗ್ಯಾನಂದ್ರೆ ಕಟ್ಟೆ ಬಿಡ್ಬೇಕಂತ ಹೇಳಿ ಜೋಳಿಗ್ಯಾಗ ಲಿಂಗಕ್ಕೆ ಕೈ ಹಾಕಿ ನೋಡ್ತಾರ, ಲಿಂಗನೇ ಇಲ್ಲ, ಮಾಯ ಆಗ್ಬಿಟ್ಟೈತಿ. ಅವಾಗ ನಕ್ರಂತ ಸಿದ್ಧಾರೂಢರು, ದಾರದ ಲಿಂಗ ಎಲ್ಲಿ ಕಟ್ತೀಯೋ, ಎಲ್ಲಿ ಕಟ್ಟಾವ್ ನೀ ಲಿಂಗನಂತ ಕೇಳಿದಾಗ ಸಿದ್ಧಾರೂಢರ ಕಡೆಗೆ ನೋಡ್ತಾರ. ಸಿದ್ಧಾರೂಢರ ಕಣ್ಣುಗಳು ಲಿಂಗ, ಅವರ ರೋಮದಲ್ಲೆಲ್ಲ ಲಿಂಗಗಳು, ಮಹಾಲಿಂಗದ ದರ್ಶನ ಆತ ಅವ್ರಿಗೆ. ಅವ್ರ ಮೈ ಬೆವರು ಬಿಡತಂತ, ಮಳೆ ಬರ್ತಿತ್ತಂತವಾಗ ಮಳೆಯಾಗ ಮೈರ್ ಬೆವರು ಬಿಡತ್ತವ್ರಿಗೆ. ಸಾಷ್ಟಾಂಗ ನಮಸ್ಕಾರ ಹಾಕಿದಾರಂತ. ತಪ್ಪಾಯ್ತಿರಪ್ಪ, ನೀನೇ ಲಿಂಗಕ್ಕೆ ಲಿಂಗ ಕಟ್ಟಾಕ್ ಬಂದ್ನಪ್ಪ, ನಿನ್ನ ಮಹಿಮಾ ಅರ್ಥ ಆತಂತ. ಆಮೇಲೆ ಅವರು ನಿಕಟ ಶಿಷ್ಯರಾಗಿ ಬಹಳ ಅವ್ರಿಗೆ ಮೊದಲಿಗೆ ಶಿವಯೋಗದೊಳಗೆ ಬಲ್ಲಿದ್ರಿದ್ರು ಅವರು. ಅವ್ರದ್ದು ಶಿವಯೋಗ ಸಾಮರ್ಥ್ಯ ಎಂತದ ಅಂದ್ರೆ ಅಕ್ಕಲಕೋಟೆ ಶರಣರು ಹಿಂಗ ಲಿಂಗ ಹಿಡಿದು ತ್ರಾಟಕ ಯೋಗ ಮಾಡ್ತಾ ಮಾಡ್ತಾ ಪ್ರಜ್ಞೆ ಕಳ್ಕೊಂಡ್ಬಿಡ್ತಿದ್ರು ಅವ್ರು. ಪ್ರಜ್ಞೆ ಕಳ್ಕೊಂಡು ಕೈ ಕೆಳಗೆ ಬಿದ್ರು ಲಿಂಗ ದೃಷ್ಟಿ ಬಿಟ್ಟು ಅಂತರದೊಳಗೆ ಲಿಂಗ ನಿಲ್ತಿತ್ತು. ಇಂಥ ಸಿದ್ಧಿ ಇತ್ತು ಅವರಿಗೆ. ಆದ್ರೆ ಯೋಗ ಮಾಡುವಾಗ ಮಾತ್ರ ಮನಸ್ಸು ಹಿಡುತ್ತ, ಯೋಗದಿಂದ ಹೊರಗೆ ಬಂತು ಮತ್ತು ತ್ರಿಗುಣದೊಳಗೆ ಪ್ರವೇಶ ಆಗ್ತಿತ್ತು ಮನಸ್ಸು. ಆ ಪ್ರಶ್ನೆ ಮಾಡಿದ್ರು ಅವ್ರು ಸಿದ್ಧಾರೂಢರಿಗೆ, ಅಪ್ಪ ನನ್ನ ಮನಸ್ಸು ಯಾವಾಗ್ಲೂ ನಿರ್ಗುಣದೊಳಗೆ ಇರಬೇಕು, ಹಂಗ ಅನುಗ್ರಹ ಮಾಡ್ರಿ ಅಂದಾಗ ಸಿದ್ಧಾರೂಢರವರಿಗೆ ಆತ್ಮಜ್ಞಾನ ಉಪದೇಶ ಮಾಡಿ ಬ್ರಹ್ಮಜ್ಞಾನದ ಅನುಭವ ಅವ್ರಿಗೆ ಬರುವಂಗ ಆಶೀರ್ವಾದ ಮಾಡಿದ್ರು. ಅವಾಗ ಅವರಿಗೆ ಲಿಂಗಾಂಗ ಸಾಮರಸ್ಯ ಅಂತ ಕರೀತಾರೆ. ಆ ಪರಿಪೂರ್ಣ ಅವಸ್ಥೆ ತಲುಪಿಸಿದ್ದು ಸಿದ್ಧಾರೂಢರು. ಆವತ್ತಿನಿಂದ ಅವ್ರು ಮೊದಲು ಏನು ಒಂದು ಧರ್ಮ ಅಂದ್ರೆ ವೀರಶೈವ ಧರ್ಮದ ಒಂದು ಅಭಿಮಾನ ಇತ್ತು ಅವ್ರಿಗೆ, ಅದು ಅವ್ರ ತಲೆಯಾಗಿಂದ ಹೋತು. ಪರಿಪೂರ್ಣವಾದ ಜ್ಞಾನ ಬಂದು ಎಲ್ಲ ಮತಗಳನ್ನು ಸಮಾನ ಪ್ರೀತಿ ಮಾಡಕತ್ರು. ಸಿದ್ಧಾರೂಢರು ಪ್ರಚಾರ ಚಲೋ ಮಾಡಿದ್ರು ಅವರು. ಸಿದ್ಧಾರೂಢ ಅಂದ್ರೆ ನಡೆದಾಡೋ ದೇವರು, ಸಿದ್ಧಾರೂಢ ಅಂದ್ರೆ ಮಾತಾಡೋ ಶಿವ. ಇದನ್ನೇ ಹಳ್ಳಿ ಹಳ್ಳಿ ಪಟ್ಟಣಗಳಿಗೆ ತಿರುಗಾಡಿ ತಿಂಗಳು ಪ್ರವಚನ ಮಾಡಿ ಸಿದ್ಧಾರೂಢರ ಕೀರ್ತಿ 10 ದಿಕ್ಕಿಗೆ ಹಬ್ಬಿಸಿದವರು ಅಕ್ಕಲಕೋಟೆ ಶರಣರು. ಆಮೇಲೆ ಈಗ ಹೇಳಿದ್ರಲ್ಲ ನೀವು 31 ದೇಶದ ರಾಜರು ಸಿದ್ಧಾರೂಢ ಶಿಷ್ಯರಿದ್ರಂತೆ, ಅದಕ್ಕೆ ಈ ಪ್ರಸಂಗ ತಗೊಂಡ್ವಿ.
31 ಸಂಸ್ಥಾನಿಕ ರಾಜರನ್ನೆಲ್ಲ ಕರ್ಕೊಂಬಂದವರು ಅಕ್ಕಲಕೋಟೆ ಶರಣರೇ. ಅವ್ರ ಸಂಸ್ಥಾನದೊಳಗೆ ಹೋಗಿ ಕೀರ್ತನ ಮಾಡಿ ಸಿದ್ಧಾರ್ಢ ಗುಣಗಾನ ಮಾಡಿ ಅವ್ರನ್ನ ಕರ್ಕೊಂಬಂದು ಸಿದ್ಧಾರ್ಢ ಪಾದಕ್ಕೆ ಹಾಕ್ತಿದ್ರು. ಒಮ್ಮೆ ಸಿದ್ಧಾರ್ಢ ಪಾದ ಸ್ಪರ್ಶ ಆತಂದ್ರೆ ಅವ್ರಿಗೆ ಅವ್ರ ಅನುಭವ ಬರ್ತಿತ್ತು, ಇವರು ದಿವ್ಯ ಜ್ಞಾನಿಗಳದಾರ, ಇವರಿಂದ ನಮ್ದ ಕರ್ಮ ಹರಿತತ್ ಅನ್ನೋದು. ಬಹಳ ಜನಕ್ಕೆ ಈಗಿನ ಮಂದಿ ಹೆಂಗೈತ್ರಿ, ಸುಮ್ನೆ ಒಪ್ಪೋಲ್ಲ, ಸುಮ್ನೆ ನಂಬೋಲ್ಲ. ಹೌದ್ರಿ. ಚಮತ್ಕಾರ ಇದ್ರ ನಮಸ್ಕಾರ. ಸಿದ್ಧಾರೂಢರ ಮಹಿಮಾ ಬಹಳ ಮಂದಿ ರಾಜರಿಗೆ ಅನುಭವಕ್ಕೆ ಬಂತು. ಅವ್ರಿಗೆ ಆದ ಅನುಭವವನ್ನ ಇತರೆ ರಾಜರುಗಳಿಗೆ ಸಂದೇಶ, ಯಾಕೆ ರಾಜರು ರಿಲೇಷನ್ನೇ ಇರ್ತಾರೆ. ತಮ್ಮದು ಏನರ ಕಂಟಕ ಬಂದಾಗ ಒಬ್ರಿಗೊಬ್ರು ಒಬ್ಬರಿಂದ ಒಬ್ರು ಹಿಂಗಾಗಿ 31 ಸಂಸ್ಥಾನಿಕ ರಾಜರೆಲ್ಲ ಬಂದು ಸಿದ್ಧಾರೂಢರಿಗೆ ಶರಣಾಗಿ ಅವರಿಂದ ದೀಕ್ಷಾ ತಗೊಂಡು ಇವತ್ತು ಬದೋಡೆ ಒಳಗ ಗುಜರಾತ್, ಮಧ್ಯಪ್ರದೇಶ, ಬದೋಡೆ ಅಲ್ಲಿಂದ ಎಲ್ಲ ಆ ಸಂಸ್ಥಾನದೊಳಗೆ ಇವತ್ತು ಸಿದ್ಧಾರೂಢರ ಫೋಟೋಗಳು ಪೂಜೆ ಮಾಡ್ತಾರೆ. ಬಹಳ ಜನ ಶಿಷ್ಯರಾಗ್ಯಾರ.